ಮಕ್ಕಳು ಪೂಪ್ನ ಪಾಸ್ ಮಾಡಿಲ್ಲ ಅಂತಂದರೆ ಕಕ್ಕನ ಮಾಡಿಲ್ಲ ಅಂತ ಅಂದಾಗ ಮಕ್ಕಳ ಒಂದು ಮೋಷನ್ ಮಾಡುವಂತಹ ಜಾಗಕ್ಕೆ ಹುಣಸೆ ಹಣ್ಣಿನ ಒಂದು ನಾರು ಏನು ಬರುತ್ತೆ ಅಥವಾ ವಿಳೆದೆಲೆ ತೊಟ್ಟು ಅಂತ ಬರುತ್ತಲ್ಲ ಅದನ್ನು, ಅಥವಾ ಇನ್ನೂ ಕೆಲವು ಒಂದು ಸಿಸ್ಟಮ್ಗಳಲ್ಲಿ ಅಥವಾ ಒಂದು ಕಲ್ಚರ್ಸ್ಗಳಲ್ಲಿ ಸಾಕಷ್ಟು ಒಂದು ರೆಮಿಡಿ ರೀತಿಯಲ್ಲಿ ಮಕ್ಕಳು ಕಕ್ಕ ಪಾಸ್ ಮಾಡೋದಕ್ಕೆ ಕೆಲವರು ಫಾಲೋ ಮಾಡ್ತಾರೆ. ನಾನು ಈ ಒಂದು ಪಿಕ್ಚರ್ನ ನಿಮಗೆ ತೋರಿಸ್ತೀನಿ. ಈ ಪಿಕ್ಚರ್ನ ನೋಡಿದ್ರೆ ಖಂಡಿತವಾಗ್ಲೂ ಭಯ ಆಗುತ್ತೆ. ನಾನು ಇದರ ಬಗ್ಗೆ ರಿಸರ್ಚ್ ಮಾಡುವಾಗ ನನಗೆ ಈ ಪಿಕ್ಚರ್ ನನಗೆ ಸಿಕ್ತು. ಐ ವಾಸ್ ರಿಯಲಿ ಶಾಕ್ಡ್. ಯಾಕಂತಂದರೆ ಈ ರೀತಿ ಮಕ್ಕಳಿಗೆ ಮಾಡಿದಾಗ ಮಕ್ಕಳಿಗೆ ಖಂಡಿತವಾಗ್ಲೂ ಇದು ತೊಂದರೆ ಆಗುತ್ತೆ. ಯಾವ ರೀತಿ ತೊಂದರೆ ಆಗುತ್ತೆ ಆ್ಯಂಡ್ ನೀವು ನಿಮ್ಮ ಮಕ್ಕಳು ಕಕ್ಕ ಮಾಡಲಿ, ಪೂಪ್ನ ಪಾಸ್ ಮಾಡಲಿ ಅಂತಂದರೆ ಮೆಕ್ಯಾನಿಕಲ್ ರೀತಿಯಲ್ಲಿ ಅಥವಾ ಎಕ್ಸ್ಟರ್ನಲಿ ನಾವೇ ಏನೋ ಒಂದು ಮಕ್ಕಳ ಒಂದು ಬಾಡಿಗೆ ಅಥವಾ ಮಕ್ಕಳ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ಫೋರ್ಸ್ ಕೊಟ್ಟು ಮಕ್ಕಳು ಪೂಪ್ ಪಾಸ್ ಮಾಡಿದಾಗ ಏನೆಲ್ಲ ತೊಂದರೆ ಆಗುತ್ತೆ ಆ್ಯಂಡ್ ಯಾಕೆ ಮಾಡಬಾರ್ದು, ಏನು ಮಾಡಬೇಕು ಮಕ್ಕಳು ಪೂಪ್ ಪಾಸ್ ಮಾಡಿಲ್ಲ ಅಂತ ಅಂದರೆ. ಆ್ಯಂಡ್ ಮಕ್ಕಳು ಹುಟ್ಟಿದಾಗ್ಲಿಂದನೇ ನಾವು ಕನ್ಸಿಡರ್ ಮಾಡಿದ್ರೆ ಮಗು ಎಷ್ಟು ದಿನಕ್ಕೆ ಪೂಪ್ ಪಾಸ್ ಮಾಡಿಲ್ಲ ಅಂತಂದರೆ ನಾರ್ಮಲ್ ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಕ್ಳಿಗೂ ಅಥವಾ ಫಾರ್ಮುಲಾ ಫೀಡಿಂಗ್ ಮಕ್ಳಿಗೂ ಖಂಡಿತವಾಗ್ಲೂ ವೇರಿ ಇರುತ್ತೆ. ಬ್ರೆಸ್ಟ್ ಫೀಡಿಂಗ್ ಮಕ್ಳುಗಳು ಇಷ್ಟು ಸಲ ಪೂಪ್ ಪಾಸ್ ಮಾಡಿದ್ರೆ ನಾರ್ಮಲ್, ಫಾರ್ಮುಲಾ ಫೀಡಿಂಗ್ ಮಕ್ಳುಗಳು ಇಷ್ಟು ಸಲ ಪೂಪ್ ಪಾಸ್ ಮಾಡಿದ್ರೆ ನಾರ್ಮಲ್, ಎಷ್ಟು ದಿನಕ್ಕೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ನಾವು ಮಾಡಬಹುದು, ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆಸ್ ಅ ನ್ಯೂ ಪೇರೆಂಟ್ ಆಗಿ. ಈ ಇನ್ಫಾರ್ಮೇಷನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. Hi all, this is Veena Krishna. Welcome back to ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಚಾನೆಲ್. ನೀವು ಇಲ್ಲಿ ಸೈಡಲ್ಲಿ ಪಿಕ್ಚರ್ ನೋಡ್ತಿದ್ದೀರಾ ಅಲ್ವಾ? ಸೊ ಇದು ಯಾವ ರೀತಿ ಅಂತಂದರೆ ಮಗು ಮೋಷನ್ ಪಾಸ್ ಮಾಡಿಲ್ಲ ಅಂತ. ಮಗುವಿನ ಒಂದು ಮೋಷನ್ ಮಾಡುವಂತಹ ಜಾಗಕ್ಕೆ ಮಕ್ಕಳಿಗೆ ಖಂಡಿತವಾಗ್ಲೂ ಯಾವುದೇ ರೀತಿ ಅಸಹ್ಯ ಪಡುವಂತಹ ಒಂದು ಏನು ಇದಿರೋದಿಲ್ಲ. ಏನಕ್ಕಂತಂದರೆ ಮಕ್ಕಳು ಏನು ತಿನ್ನಕ್ಕೆ ಹೋಗ್ತಾರೆ ಅಲ್ವಾ? ಸೊ ಈ ಒಂದು ಪಿಕ್ಚರ್ ಇದು ಖಂಡಿತವಾಗ್ಲೂ ನಮ್ಮ ಒಂದು ಏನಂತ ಹೇಳೋದು ಲೊಕ್ಯಾಲಿಟಿ ಅಥವಾ ನಮ್ಮ ಒಂದು ಕಾಂಟೆಕ್ಸ್ಟಲ್ಲಿ ಇರುವಂತಹ ಪಿಕ್ಚರ್ ಅಲ್ಲ. ಇದು ಬೇರೆ ಒಂದು ಕಂಟ್ರಿ ಅಂತಲೇ ಅಂದ್ಕೊಳ್ಬೋದು ಅಥವಾ ಯಾವುದೋ ಒಂದು ಬೇರೆ ರೀಜನಲ್ಲಿ ಈ ಸಿಸ್ಟಮ್ ಫಾಲೋ ಮಾಡ್ತಿದ್ದಾರೆ. ಅಂದರೆ ಯಾವ ರೀತಿ ಅಂತಂದರೆ ಮಗುವಿನ ಒಂದು ಮೋಷನ್ ಮಾಡುವಂತಹ ಜಾಗಕ್ಕೆ ಗಾಳಿ ಊದ್ತಿರ್ಬಹುದು. ನನಗೂ ಇದು ಒಂದು ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಯಾಕಂತಂದರೆ ಯಾವುದೇ ಗೊತ್ತಿಲ್ಲದಿರೋ ವಿಷಯನ ನಾವು ಒಂದು ಏನೋ ಗೊತ್ತಿರೋ ಥರ ಮಾತಾಡಬಾರ್ದು. ಸೊ ನನ್ನ ಊಹೆ ಏನು ಅಂತಂದರೆ ಈ ಒಂದು ಪಿಕ್ಚರಿಂದ ಸಾಕಷ್ಟು ಜನಗಳಿಗೆ ಹೆಲ್ಪ್ ಆಗುತ್ತೆ. ಯಾರ್ಯಾರು ತಪ್ಪು ಮಾಡ್ತಿದ್ದಾರೋ ಅವ್ರಿಗೆ ನಾನು ಹೇಳೋದಕ್ಕೆ ಈ ಒಂದು ಪಿಕ್ಚರ್ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅಂತ ನಾನು ಇದನ್ನು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಅಂತಂದರೆ ಈ ಪಿಕ್ಚರ್ ಯಾವ ರೀತಿ ನನಗೆ ಅರ್ಥ ಆಗಿದೆ ಅಂತಂದರೆ, ಅವರು ಈಗ ಪೈಪ್ನ ನಾವು ಇವಾಗ ಕಾರ್ ತೊಳೆಯೋದಕ್ಕೆ ಅಥವಾ ನೀರು ಹಾಕೋದಕ್ಕೆ ಗಿಡಗಳಿಗೆ ಪೈಪ್ನ ಮಾಮೂಲಿ ಕೊಳಾಯಿಗೆ ಅಟ್ಯಾಚ್ ಮಾಡಿ ಎಂಡ್ ಆಫ್ ದ ಪೈಪ್ ಇರುತ್ತಲ್ಲ ನೀರು ಬರುವಂತಹ ಜಾಗನ ಕೆಲವೊಂದ್ಸಲ ಮಾಡಿ, ಇವಾಗ ಆ್ಯಕ್ಚುಲಿ ನಾನು ಇದನ್ನು ಫಿಶ್ ಅಕ್ವೇರಿಯಮ್ನ ಕ್ಲೀನ್ ಮಾಡುವಾಗ ಇದನ್ನು ಮಾಡ್ತೀನಿ ಅಂತ ಮಾಡಿದ ತಕ್ಷಣ ಅದರ ನೀರೆಲ್ಲ ಆಚೆ ಬರುತ್ತೆ. ಸೊ ಆ ರೀತಿ ಒಂದು ಸಿಸ್ಟಮ್ನ ಈ ಒಂದು ಅಂತಂದರೆ ಆ ರೀತಿ ಒಂದು ಮೆಕ್ಯಾನಿಸಮ್ನ ಈ ಒಂದು ಮಗು ಪೂಪ್ನ ಪಾಸ್ ಮಾಡಿಲ್ಲ ಅವಾಗ್ಲೂ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಅಥವಾ ಮಗುವಿನ ಒಂದು ಏನಲ್ ಜಾಗಕ್ಕೆ ಗಾಳಿ ಊದ್ತಿದ್ದಾರೆ ಅಥವಾ ಅಂತ ಈ ರೀತಿ ಮಾಡ್ತಿದ್ದಾರೆ. ಆವಾಗ ಮಗು ಕಕ್ಕ ಸಲೀಸಾಗಿ ಪಾಸ್ ಮಾಡಬಹುದು ಅನ್ನುವಂತಹ ಒಂದು ಸ್ಟ್ರಾಟಜಿ ಈ ಪಿಕ್ಚರಲ್ಲಿ ಇರಬಹುದು. ಸೊ ಇದನ್ನು ಎಷ್ಟು ಜನ ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನಾರು, ಹುಣಸೆ ಹಣ್ಣಿನ ನಾರು ಮತ್ತು ವಿಳೆದೆಲೆನ ಮಗುವಿನ ಒಂದು ಕಕ್ಕ ಮಾಡುವಂತಹ ಜಾಗಕ್ಕೆ ನಾನು ಖಂಡಿತವಾಗ್ಲೂ ಜನರಲ್ ಲ್ಯಾಂಗ್ವೇಜಲ್ಲೇ ಮಾತಾಡ್ತಾ ಇದ್ದೀನಿ. ಯಾರಿಗಾದ್ರೂ ಹಿರಿಸು ಮುರಿಸು ಆದರೆ ಐ ಆಮ್ ವೆರಿ ಸಾರಿ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಬೇಕಾಗಿರೋದ್ರಿಂದ ನಾನು ವೆರಿ ಜನರಲ್ ಆಗಿ ಮಾತಾಡ್ತಾ ಇದ್ದೀನಿ. ಸೊ ಮಗು ಪೂಪ್ ಪಾಸ್ ಮಾಡೋದಕ್ಕೆ ಪಾಸ್ ಮಾಡುವಂತಹ ಜಾಗಕ್ಕೆ ಈ ರೀತಿ ವಿಳೆದೆಲೆ ಇರ್ಬೋದು ಅಥವಾ ಏನದು ಹುಣಸೆ ಹಣ್ಣಿನ ಒಂದು ನಾರನ್ನು ಹೀಗೆ ಟ್ವಿಸ್ಟ್ ಮಾಡ್ತಾರೆ. ಆಗ ಮಗುಗೆ ಒಂದು ಸೆನ್ಸೇಷನ್ ಆಗುತ್ತೆ, ಮಗು ಪೂಪ್ನ ಪಾಸ್ ಮಾಡುತ್ತೆ. ಕೆಲವು ಮಕ್ಕಳುಗಳು ಆ ರೀತಿ ಮಾಡಿದ್ರೂ ಪೂಪ್ನ ಪಾಸ್ ಮಾಡೋದಿಲ್ಲ. ಸೊ ಈ ರೀತಿ ಒಂದು ನಾವು ಎಕ್ಸ್ಟರ್ನಲ್ ಫೋರ್ಸ್ ಹಾಕಿದಾಗ, ಇದು ಇಂಟರ್ನಲ್ ಫೋರ್ಸ್ ಅಲ್ಲ. ಇಂಟರ್ನಲ್ ಫೋರ್ಸ್ ಅಂತಂದ್ರೇನು, ಮಗುನೇ ಪೂಪ್ ಪಾಸ್ನ ಮಾಡಬೇಕು. ಎಕ್ಸ್ಟರ್ನಲ್ ಫೋರ್ಸ್ ಮಾಡಿದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮಗು ಎಷ್ಟು ಸಲ ದಿನಕ್ಕೆ ಪಾಸ್ ಮಾಡಬೇಕು, ಹುಟ್ಟಿದಾಗಿಂದ ಒಂದು 6 ತಿಂಗಳವರೆಗೂ ಅಂತ ಅರ್ಥ ಮಾಡಿಕೊಂಡು ಬಿಫೋರ್ ಸ್ಟಾರ್ಟಿಂಗ್ ಸಾಲಿಡ್. ಸೊ ಮಕ್ಕಳು ದಿನಕ್ಕೆ ಕೆಲವು ಮಕ್ಕಳುಗಳು 15 ಬಾರಿವರೆಗೂ 12ರಿಂದ 15 ಬಾರಿವರೆಗೂ ಇಷ್ಟಿಷ್ಟೇ ಸ್ವಲ್ಪ 1 ಸ್ಪೂನ್ ಅಷ್ಟು ಅಂತಲೇ ಅರ್ಥ ಮಾಡ್ಕೊಳ್ಳೋಣ.
ಇಷ್ಟಿಷ್ಟೇ ಪೂಪ್ನ ಪಾಸ್ ಮಾಡ್ತಿರ್ತಾರೆ. ಅದು ಲೂಸ್ ಮೋಷನ್ನ, ನನ್ನ ಮಗುಗೆ ಲೂಸ್ ಮೋಷನ್ ಆಗ್ತಿದೆ ಅಂತ ಕೆಲವರು ನನಗೆ ಮೆಸೇಜ್ ಮಾಡಿ ಕೇಳ್ತೀರಾ ಇನ್ಸ್ಟಾಗ್ರಾಮಲ್ಲಿ. ಅವಾಗ ಎಷ್ಟು ಕ್ವಾಂಟಿಟಿ ಅಂತ ಕೇಳಿದಾಗ ತುಂಬ ಕಡಿಮೆ ಕ್ವಾಂಟಿಟಿ ಮೇಡಮ್, ಒಂದೇ ಒಂದು ರೂಪೀಸ್ ಕಾಯಿನ್ ಅಷ್ಟೇ ಇರುತ್ತೆ, ಜಾಸ್ತಿ ಇರೋದಿಲ್ಲ. ಅದು ಲೂಸ್ ಮೋಷನ್ ಅಲ್ಲ, ಅದು ಮಗುವಿನ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಇನ್ನೂ ಕರೆಕ್ಟಾಗಿ ಡೆವಲಪ್ ಆಗಿರೋದಿಲ್ಲ, ಅದಕ್ಕೋಸ್ಕರ ಮಗು ಅಷ್ಟೇ ಪಾಸ್ ಮಾಡ್ತಿರುತ್ತೆ. ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ನಾರ್ಮಲ್. ದಿನಕ್ಕೆ ಒಂದು 10ರಿಂದ 12 ಸಲ, 12ರಿಂದ 15 ಸಲ ಇಸ್ ಆಲ್ಸೋ ನಾರ್ಮಲ್. ನೆಕ್ಸ್ಟು ಬ್ರೆಸ್ಟ್ ಫೀಡಿಂಗ್ ಬೇಬೀಸ್ಗೆ ಬೇಗ ಜೀರ್ಣ ಆಗುತ್ತೆ ಅಂತಂದರೆ ಮಗು ಕುಡಿದಂತಹ ಹಾಲು ಅದು ಒಂದು ಬ್ಲಡ್ಗೆ ಸೇರಿಕೊಂಡು ಬೇಗ ಬಾಡಿಗೆ ಅದು ಏನು ಅಬ್ಸಾರ್ಬ್ ಆಗೋದ್ರಿಂದ ಮಗು ಬೇಗ ಪೂಪ್ ಪಾಸ್ ಮಾಡುತ್ತೆ. ಅದೇ ಫಾರ್ಮುಲಾ ಫೀಡಿಂಗ್ ಬೇಬೀಸ್ಗೆ ಸ್ವಲ್ಪ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಅಂತಂದರೆ ಫಾರ್ಮುಲಾ ಮಿಲ್ಕ್ ಕುಡಿಯುವಂತಹ ಮಕ್ಕಳಿಗೆ ಒಂದು ಸ್ವಲ್ಪ ಲೇಟಾಗಿ ಜೀರ್ಣ ಆಗೋದ್ರಿಂದ ಪೂಪ್ ಲೇಟ್ ಆಗುತ್ತೆ. ದಟ್ ಈಸ್ ಆಲ್ಸೋ ನಾರ್ಮಲ್, ಯಾವುದೇ ರೀತಿ ತೊಂದರೆ ಇಲ್ಲ. ಎಷ್ಟು ಸಲ ಮಾಡಬೇಕು ಅಂತಂದರೆ ದಿನಕ್ಕೆ ಅಂತಲ್ಲ, ಮಗು ದಿನಕ್ಕೆ 5ರಿಂದ 6 ಸಲ ಮಾಡ್ತಿದೆ ಅಂತಂದರೆ ದಟ್ ಈಸ್ ಆಲ್ಸೋ ನಾರ್ಮಲ್. ಮಗು 2 ದಿನ ಆದರೂ ಮಾಡಿಲ್ಲ, 3 ದಿನ ಆದರೂ ಮಾಡಿಲ್ಲ, 7 ದಿನದವರೆಗೂ ನೀವು ವೆಯ್ಟ್ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. 10 ದಿನದವರೆಗೂ ಡಾಕ್ಟ್ರು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ದಿಸ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್, ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನೀವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಮಗುವಿನ ಹೊಟ್ಟೆ ಅಂತಂದರೆ ಮಗುವಿನ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಏನಂತ ಹೇಳ್ತೀವಿ, ಆ ಹೊಟ್ಟೆ ಅಂತಂದರೆ ಮಗುವಿನ ಹೊಟ್ಟೆಯಲ್ಲಿ ಈಗ ಎಕ್ಸಾಂಪಲ್, ಈಗ ಮಗು ಇರುತ್ತೆ ಅಲ್ಲ, ಸೊ ಮಗುವಿನ ಹೊಟ್ಟೆ ಕಾಣೋದೆಲ್ಲ ಮಗು ಹಾಲು ಕುಡ್ದಿರುತ್ತೆ ಅಲ್ಲ, ಬೇರೆ ಪಾರ್ಟ್ ಆಫ್ ದ ಆರ್ಗನ್ಸ್ ಇರುತ್ತೆ ಅಲ್ಲ, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಕರುಳು ಇರ್ಬೋದು, ಚಿಕ್ಕ ಕರುಳು, ದೊಡ್ಡ ಕರುಳು. ಸೊ ಈ ಎಲ್ಲ ಆರ್ಗನ್ಸ್ ಜೊತೆಗೆ ಮಗುವಿನ ಸ್ಟಮಕ್ ಅಪೆಟೈಟ್ ಅನ್ನೋದು ಇರುತ್ತೆ. ಸೊ ಮಗುವಿನ ಅಪೆಟೈಟ್ ಎಷ್ಟಿರುತ್ತೆ, ಮಗುವಿನ ಹೊಟ್ಟೆ ತುಂಬುವಂತಹ ಜಾಗ ಅಂತಂದರೆ ಆಹಾರ ಸೇರುವಂತಹ ಒಂದು ಕಲೆಕ್ಟ್ ಆಗುವಂತಹ ಜಾಗ ಎಷ್ಟಿರುತ್ತೆ ಅಂತಂದರೆ ಮಗು ಮುಷ್ಟಿ ಅಷ್ಟೇನೆ ಇರೋದು. ಸೊ ಅಷ್ಟೇನೆ ಮಗುಗೆ ಹೊಟ್ಟೆಗೆ ಸೇರೋದು, ಮಗು ಅಷ್ಟೇನೆ ಹಾಲು ಕುಡಿಯೋದಕ್ಕಾಗೋದು, ಮಗು ಅಷ್ಟೇನೆ ಸಾಲಿಡ್ನ ತಿನ್ನೋದಕ್ಕಾಗೋದು. ಸೊ ಅಷ್ಟೇ ಸಾಲಿಡ್ನ ಸೇರಿದಾಗ ಅಥವಾ ಅಷ್ಟೇ ಎದೆ ಹಾಲು ಸೇರಿದಾಗ ಮಗು ಸ್ವಲ್ಪನೇ ಮಾಡುತ್ತೆ. ಆ್ಯಂಡ್ 7 ದಿನದವರೆಗೂ 10 ದಿನದವರೆಗೂ ಮಗು ಪೂಪ್ ಪಾಸ್ ಮಾಡಿಲ್ಲ ಅಂತಂದರೆ ಯಾವುದೇ ರೀತಿ ತೊಂದರೆ ಇಲ್ಲ. ಸಾಕಷ್ಟು ಅಮ್ಮಂದಿರು ಭಯಪಟ್ಟಿರ್ತಾರೆ, ಅಯ್ಯೋ ಹೊಟ್ಟೆ ಎಲ್ಲ ಕಟ್ಕೊಂಡ್ಬಿಟ್ಟಿದೆ ಅನಿಸುತ್ತೆ, ಮೋಷನ್ ಹೋಗಿಲ್ಲ ಅಂತಂದರೆ ತುಂಬ ತೊಂದರೆ ಆಗುತ್ತೆ ಮಗುಗೆ, ಈ ರೀತಿ ಯೋಚನೆ ಮಾಡ್ತಿರ್ತಾರೆ. ಆ ರೀತಿಯಲ್ಲಿ ಏನೂ ಭಯ ಬೇಡ. 10 ದಿನ ಆದ್ರೂ ಮಾಡಿಲ್ಲ ಅಂತಂದರೆ ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಯಾಕೆ ಮಾಡಿಲ್ಲ, ಮಗು ಯಾಕೆ ಪೂಪ್ ಪಾಸ್ ಮಾಡಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್. ಇದನ್ನು ನಾನು ಮುಂದಿನ ವೀಡಿಯೋಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಅವಾಗ ಏನು ಫೈಬರ್ ಇರುವಂತಹ ಅಂಶನ ಜಾಸ್ತಿ ನಿಮ್ಮ ಆಹಾರದಲ್ಲಿ ಇಂಟೇಕ್ ಮಾಡ್ಕೊಳ್ಳಿ, ನೀರು ಚೆನ್ನಾಗಿ ಕುಡೀರಿ, ಆವಾಗ ಮಗುಗೂ ಸಹಾಯ ಆಗುತ್ತೆ. 7ರಿಂದ 10 ದಿನದವರೆಗೂ ಇಟ್ಸ್ ಕಂಪ್ಲೀಟ್ಲಿ ನಾರ್ಮಲ್, ಯಾವುದೇ ರೀತಿ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಅದಾದಮೇಲೆ ನೀವು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ದಿನದವರೆಗೂ ನೀವು ಆರಾಮಾಗಿ ವೆಯ್ಟ್ ಮಾಡ್ಬೋದು. ಮಗು ಚೆನ್ನಾಗಿ ಪೂಪ್ ಪಾಸ್ ಮಾಡೋದಕ್ಕೆ ನೀವು ಏನು ಮಾಡಬೇಕು ಅಂತಂದರೆ ಮಗುಗೆ ಟಮ್ಮಿ ಮಸಾಜ್ ಮಾಡಿ, ಹರಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿಕೊಂಡು ಮಗುವಿನ ಹೊಟ್ಟೆ ಭಾಗಕ್ಕೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್, ನಾನು ಮಗುಗೆ ಟಮ್ಮಿ ಮಸಾಜ್ನ ಹೇಗೆ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ಅಂದರೆ ಅದರಲ್ಲಿ ಐ ಲವ್ ಯು ಅಂತ ಒಂದು ಎಕ್ಸಸೈಸ್ ಬರುತ್ತೆ ಆ್ಯಂಡ್ ಡಿಫ್ರೆಂಟ್ ಎಕ್ಸಸೈಸಸ್ ಬರುತ್ತೆ. ಸೊ ಅದನ್ನು ಕಂಪ್ಲೀಟಾಗಿ ನಾನು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ನೀವು ಅದನ್ನು ಚೆಕ್ ಮಾಡಿಲ್ಲ ಅಂತಂದರೆ ನಾನು ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡ್ಬೋದು. ಸೊ ಟಮ್ಮಿ ಮಸಾಜ್ ಇಸ್ ದ ಬೆಸ್ಟ್. ಯಾವುದೇ ರೀತಿ ಎಕ್ಸ್ಟರ್ನಲ್ ಫೋರ್ಸ್ ಕೊಡಬೇಡಿ, ಅಂತಂದರೆ ಏನೋ ಹಾಕಿ ಮಗುಗೆ ಹಿಂಗೆ ಟ್ವಿಸ್ಟ್ ಮಾಡೋದು, ಮಗುಗೆ ಸೆನ್ಸೇಷನ್ ಆಗಿ ಹೊರಗಡೆ ಬರುತ್ತೆ ಪೂಪು. ಇಟ್ಸ್ ನಾಟ್ ರೈಟ್. ಯಾಕಂತಂದರೆ ನಮಗೆ ಏನೋ ಒಂದು ಡಿಫ್ರೆಂಟ್ ಆಗಿ ಎಕ್ಸ್ಟರ್ನಲ್ ಆಗಿ ಮಾಡಿದ್ರೆ ಎಷ್ಟು ನೋವಾಗುತ್ತೆ ಅಥವಾ ನಮ್ಮ ಬಾಡಿಗೆ ಅದು ತುಂಬ ತೊಂದರೆ ಆಗುತ್ತೆ. ಈಗ ನಾವು ಮಾತಾಡೋಣ ಏನಂತಂದರೆ ಮಗುಗೆ ಈ ರೀತಿ ನಾನು ಪಿಕ್ಚರಲ್ಲಿ ತೋರಿಸಿದ್ನಲ್ಲ ಆವಾಗಲೇ, ಆ ರೀತಿ ಮಾಡೋದ್ರಿಂದ ಅಥವಾ ವೀಳೆದೆಲೆ ತೊಟ್ಟು ಇರ್ಬೋದು ಅಥವಾ ಇನ್ನೇನು ಹುಣಸೆ ಹಣ್ಣಿನ ಒಂದು ನಾರು ಅದಿರ್ಬೋದು ಅಥವಾ ಇನ್ನೂ ಬೇರೆ ಏನೇನು ಮಾಡ್ತಾರೆ ಅಂತ ನಂಗೆ ಖಂಡಿತವಾಗ್ಲೂ ಗೊತ್ತಿಲ್ಲ. ನನಗಿದು ಗೊತ್ತಿರೋದೇ 2. ಈ ಒಂದು 2 ಅದಿತಿಗೆ ನಾವು ಯಾವುದೇ ರೀತಿ ಮಾಡಿಲ್ಲ. ಫ್ರಮ್ ಬರ್ತ್ ಅದಿತಿ ಎದ್ದಿದ ತಕ್ಷಣ ಪೂಪ್ ಪಾಸ ಮಾಡ್ತಿದ್ರು, ಅದು ಈಗಲೂ ಕಂಟಿನ್ಯೂ ಆಗಿ ನಡೀತಾ ಇದೆ. ಅದಿತಿ ಪೂಪ್ ಪಾಸ್ ಮಾಡಿಲ್ಲದೆ ಇರೋ ದಿನ ಇಲ್ಲ ಅಂತಂದರೆ ಯಾವತ್ತೂ ಮಿಸ್ ಆಗಿಲ್ಲ ಅದಿತಿ ಪೂಪ್ ಪಾಸ್ ಮಾಡಿಲ್ಲದೆ ಇರೋದು. ಆ್ಯಂಡ್ ಬೆಳಗ್ಗೆ ಎದ್ದಿದ ತಕ್ಷಣ ಅದಿತಿನ ಕರ್ಕೊಂಡು ಹೋಗಿ, ಅದು ಫ್ರಮ್ ದ ಬಿಗಿನಿಂಗ್ ಪಾಟಿ ಟ್ರೈನಿಂಗಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಆವಾಗ ಫಾಲೋ ಮಾಡ್ಕೊಂಡು ಬಂದಿರೋದು, ಈಗಲೂ ಅದೇ ನಡೀತಾ ಇದೆ. ಟಚ್ವುಡ್ ಯಾವುದೇ ರೀತಿ ಪೂಪ್ ಪ್ರಾಬ್ಲಮ್ನ ನಾನು ಫೇಸ್ ಮಾಡಿಲ್ಲ. ಆ್ಯಂಡ್ ಪೂಪ್ನ ಪಾಸ್ ಮಾಡಿಲ್ಲ ಅಂತಂದರೆ ಇಟ್ಸ್ ನಾಟ್ ಅ ಪ್ರಾಬ್ಲಮ್, ಬಟ್ ಕೆಲವರು ಪ್ರಾಬ್ಲಮ್ ಅಂತ ಅಂದ್ಕೊಂಡಿರ್ತೀರ, ತುಂಬ ಭಯಪಟ್ಟಿರ್ತೀರ. ಭಯಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಎಕ್ಸ್ಟರ್ನಲ್ ಮಾಡಿದಾಗ ಐ ಕಮ್ ಬ್ಯಾಕ್ ಟು ದ ಪಾಯಿಂಟ್. ಎಕ್ಸ್ಟರ್ನಲ್ ಆಗಿ ನಾವು ಏನೋ ಒಂದು ಫೋರ್ಸ್ ಮಾಡಿ ಮಗುಗೆ ಕಕ್ಕ ಮಾಡೋದಕ್ಕೆ ಏನೋ ಒಂದು ಈಗ ಇದು ಮಾಡಿದಾಗಲ್ಲ ಏನಾಗುತ್ತೆ ಅಂತಂದರೆ ಮಗುವಿನ ಒಂದು ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವೇ ಒಂದು ಇಂಡೈರೆಕ್ಟ್ ಆಗಿ ಒಂದು ತಪ್ಪು ಮೆಸೇಜ್ನ ಕೊಡ್ತಿದ್ದೀವಿ. ಏನಂತ ಮೆಸೇಜ್ ಕೊಡ್ತಿದ್ದೀವಿ ಅಂತಂದರೆ, ನೀವು ಅಬ್ಸರ್ವ್ ಮಾಡಿರ್ಬೋದು ಕೆಲವು ಮಕ್ಕಳುಗಳಿಗೆ ಈ ರೀತಿ ಮಾಡ್ತಾ
ಮಗು ಆ ರೀತಿ ಅಂತಂದರೆ ಏನೋ ನಾರು ಹಾಕಿ ಹಿಂಗೆ ಟರ್ನ್ ಮಾಡಿದಾಗ ತಿರುವಿದಾಗ್ಲೇ ಮಗು ಪಟ್ ಅಂತ ಪೂಪ್ನ ಪಾಸ್ ಮಾಡಿಬಿಡುತ್ತೆ. ಈ ರೀತಿ ನೀವು ಮಗುವಿನ ಬಾಡಿಗೆ, ಮಗುವಿನ ಡೈಜೆಸ್ಟಿವ್ ಸಿಸ್ಟಮ್ಗೆ ಇಂಡೈರೆಕ್ಟಾಗಿ ಮೆಸೇಜ್ ಕೊಡ್ತಿದ್ದೀರಾ ದಟ್ ಏನಾರ ಈ ರೀತಿ ಫೋರ್ಸ್ ಹಾಕಿದಾಗ ಮಾತ್ರ ಮಗುವಿನ ಬ್ರೈನ್ಗೆ ನೀವು ಆ್ಯಕ್ಚುಲಿ ಒಂದು ರಾಂಗ್ ಸಿಗ್ನಲ್ ಕೊಡ್ತಿದ್ದೀರಾ. ಏನಾರು ಹಾಕಿದಾಗ ಮಾತ್ರ ನೀನು ಪೂಪ್ನ ಪಾಸ್ ಮಾಡಬೇಕಾಗುತ್ತೆ. ಮತ್ತು ಈ ರೀತಿ ಅಡ್ವೈಸಸ್ಗಳು ನ್ಯೂ ಮಾಮೀಸ್ಗೆ ಸಿಗುತ್ತೆ, ನ್ಯೂ ಪೇರೆಂಟ್ಸ್ಗಳಿಗೆ ಸಿಗುತ್ತೆ. ಇದನ್ನು ಹಾಕು, ಈ ರೀತಿ ಮಾಡು, ಮಗು ಕಕ್ಕ ಪಾಸ್ ಮಾಡಿಬಿಡುತ್ತೆ ಅಂತ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಮಗುವಿನ ಬಾಡಿಗೆ ದಯವಿಟ್ಟು ನೀವು ಒಂದು ಟೈಮ್ ಕೊಡಿ. ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಮಗುವಿನ ಬಾಡಿಯಲ್ಲಿ ಇಂಟರ್ನಲ್ ಆಗುವಂತಹ ಒಂದು ಇದು ಕ್ರಿಯೆ, ಒಂದು ಸಿಸ್ಟಮ್ ಅನ್ನೋದು ಇದು ಮಗುವೇ ತಾನಾಗೆ ಅರ್ಥ ಮಾಡ್ಕೊಳ್ಳುತ್ತೆ. ಆ್ಯಂಡ್ ಕೆಲವು ಮಕ್ಕಳುಗಳು ಗ್ಯಾಸ್ನ ಪಾಸ್ ಮಾಡ್ತಿರ್ತಾರೆ, ಆದರೆ ಇನ್ನೂ ಕಕ್ಕ ಮಾಡ್ತಿರೋದಿಲ್ಲ. ಗ್ಯಾಸ್ನ ಮಗು ಪಾಸ್ ಮಾಡ್ತಿದೆ, ಕಕ್ಕ ಮಾಡ್ತಿಲ್ಲ ಅಂತಂದರೆ ದಟ್ ಈಸ್ ಆಲ್ಸೋ ಕಂಪ್ಲೀಟ್ಲಿ ನಾರ್ಮಲ್. ಮಗು ಹೊಟ್ಟೆ ತುಂಬಿರೋದಿಲ್ಲ, ಪ್ರೆಷರ್ ಆಗಿರೋದಿಲ್ಲ. ಹಾಲು ಕುಡಿದ ತಕ್ಷಣ ಕೆಲವು ಮಕ್ಕಳುಗಳು ಪಾಸ್ ಮಾಡ್ತಾರೆ. ಆದರೆ ನೀವು ಈ ರೀತಿ ಫೋರ್ಸ್ ಮಾಡೋದ್ರಿಂದ ಮಗುವಿನ ಒಂದು ಸಿಸ್ಟಮ್ಗೆ ನೀವು ಇಂಡೈರೆಕ್ಟಾಗಿ ಹೇಳ್ತಿದ್ದೀರಾ ದಟ್ ಏನಾರ ಹಾಕಿದ್ರೆ ಮಾತ್ರ, ಏನಾರು ಪ್ರೆಷರ್ ಕೊಟ್ಟರೆ ಮಾತ್ರ ಮಾಡುವಂತ. ಆ್ಯಂಡ್ ಇದರಿಂದ ಮಗುವಿನ ಮೋಷನ್ ಪ್ಯಾಟರ್ನ್ ಸಹ ಚೇಂಜ್ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಮಗು ತನ್ನ ಒಂದು ಸಿಸ್ಟಮ್ನ ಅರ್ಥ ಮಾಡಿಕೊಂಡು ಆ ಸಿಸ್ಟಮ್ಮೇ ಜನರೇಟ್ ಆಗಲಿ. ದಟ್ ಯಾವಾಗ ಮೋಷನ್ ಬರಬೇಕು ಆವಾಗ ಮಾತ್ರ ಅದು ಬರೋದು. ನಾವು ಫೋರ್ಸ್ ಮಾಡಿದ್ರೆ ಖಂಡಿತವಾಗ್ಲೂ ಬರೋದಿಲ್ಲ. ಇದು ಮಗುವಿನ ಒಂದು ಮಗುಗೆ ತುಂಬ ಹಿಂಸೆ ಆಗುತ್ತೆ. ದಯವಿಟ್ಟು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಕೆಲವರು ಬೆರಳನ್ನು ಸಹ ಮಗುವಿನ ಒಂದು ಮೋಷನ್ ಮಾಡುವಂತಹ ಜಾಗಕ್ಕೆ ಹಾಕಿ ಮಗುಗೆ ತುಂಬ ಹಿಂಸೆ ಆಗುತ್ತೆ. ಮಗು ತುಂಬ ಶ್ರಿಂಕ್ ಮಾಡ್ಕೊಳ್ಳುತ್ತೆ, ಕೈನ ಹೊಟ್ಟೆನೆಲ್ಲ ತುಂಬ ನುಲ್ದಂಗೆ ಆಗುತ್ತೆ. ಈ ರೀತಿ ಮಾಡೋಕ್ಕೆ ಹೋಗ್ಬಿಡಿ. ಈ ರೀತಿ ಮಾಡಿದಾಗ ನೀವೇ ಮಗುವಿನ ಸಿಸ್ಟಮ್ನ ರೀಪ್ರೋಗ್ರಾಮ್ ಮಾಡ್ದಂಗೆ. ಅಂತಂದರೆ ಏನಾರ ಈ ರೀತಿ ಕೈ ಅಥವಾ ಏನಾರ ಒಂದು ನಾರನ್ನ ಹಾಕಿದಾಗ ಮಾತ್ರ ಪೂಪ್ನ ಪಾಸ್ ಮಾಡು, ಇಲ್ಲ ಅಂತಂದರೆ ಪೂಪ್ ಪಾಸ್ ಮಾಡಬೇಡ. ಆ್ಯಕ್ಚುಲಿ ಇದು ಇಂಡೈರೆಕ್ಟ್ ಆಗಿ ಮಗುವಿನ ಬ್ರೈನ್ಗೂ ಸಿಗ್ನಲ್ ಹೋಗ್ತಾ ಇರುತ್ತೆ. ಏನಾರ ಪ್ರೆಷರ್ ಕೊಟ್ಟರೆ ಮಾತ್ರ ಪೂಪ್ ಪಾಸ್ ಮಾಡುತ್ತೆ, ಇಲ್ಲ ಅಂತಂದರೆ ಪೂಪ್ ಪಾಸ್ ಮಾಡೋದಿಲ್ಲ. ದಯವಿಟ್ಟು ಪೇಷನ್ಸಿಂದ ವೆಯ್ಟ್ ಮಾಡಿ. ಮಗುವಿನ ಬಾಡಿನ ಮಗು ಅರ್ಥ ಮಾಡಿಕೊಂಡು ಅದು ನಾರ್ಮಲ್ ಒಂದು ಏನಂತ ಹೇಳೋದು ಸಿಸ್ಟಮ್ ಟ್ರ್ಯಾಕ್ಗೆ ಬರೋದಕ್ಕೆ, ಒಂದು ಯೂಶುವಲ್ ಟ್ರ್ಯಾಕ್ಗೆ ಬರೋದಕ್ಕೆ ದಯವಿಟ್ಟು ಬಿಡಿ. ಪೂಪ್ ಪಾಸ್ ಮಾಡಿಲ್ಲ ಅಂತಂದರೆ ಮಗುವಿನ ಹೊಟ್ಟೆ ಇಷ್ಟೇ ಇರೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಟಮ್ಮಿ ಮಸಾಜ್ ಮಾಡಿ. ಮಗು ಪೂಪ್ನ ಸರಿಯಾಗಿ ಪಾಸ್ ಮಾಡ್ತಿಲ್ಲ ಅಂತಂದರೆ ಟಮ್ಮಿ ಮಸಾಜ್ ಮಾಡಿ. ಆವಾಗ ಮಗುಗೆ ಚೆನ್ನಾಗಿ ಜೀರ್ಣ ಆಗುತ್ತೆ. ಆ್ಯಂಡ್ ಪೂಪ್ನ ಪಾಸ್ ಮಾಡೋದಕ್ಕೂ ಮಗುಗೆ ಈಸಿ ಆಗುತ್ತೆ. ಈ ರೀತಿ ಸಿಸ್ಟಮ್ಸ್ನ ಯಾರಾದರೂ ಫಾಲೋ ಮಾಡ್ತಿದ್ರೆ ಅಥವಾ ನೀವೇ ಫಾಲೋ ಮಾಡ್ತಿದ್ರೆ ಇದನ್ನು ಈಗಲೇ ಸ್ಟಾಪ್ ಮಾಡಿ. ಮಗುಗೆ ತನ್ನ ಒಂದು ಸಿಸ್ಟಮ್ನ, ತನ್ನ ಒಂದು ಡೈಜೆಸ್ಟಿವ್ ಸಿಸ್ಟಮ್ನ ಮೆಚ್ಯೂರ್ ಆಗೋದಕ್ಕೆ ಬಿಡಿ. ನೀವು ಈ ರೀತಿ ಒಂದು ತಪ್ಪನ್ನ ಮಾಡೋದ್ರಿಂದ ಅದು ಇನ್ನೂ ಇಮ್ಮೆಚ್ಯೂರ್ ಆಗೇ ಇರುತ್ತೆ. ಇಮ್ಮೆಚ್ಯೂರ್ ಅಂತಂದರೆ ಇನ್ನೂ ಡೆವಲಪ್ ಆಗೇ ಇಲ್ಲದೆ ಇರೋ ರೀತಿ ಇರುತ್ತೆ. ಅಂತಂದರೆ ಯಾಕೆ ಡೆವಲಪ್ ಆಗಲ್ಲ ಅಂತಂದರೆ ನಾವೇ ಏನೋ ಒಂದು ಎಕ್ಸ್ಟರ್ನಲ್ ಆಗಿ ಪ್ರೆಷರ್ ಕೊಟ್ಟು ಪೂಪ್ನ ಪಾಸ್ ಮಾಡ್ತಿದ್ದೀವಿ. ಬಾಡಿಗೆ ಒಂದು ಓನ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಓನ್ ಆಗಿ ಒಂದು ಕಲಿಯೋದಕ್ಕೆ, ಅಥವಾ ಒಂದು ಸಿಸ್ಟಮ್ ಆಗಿ ಒಂದು ಏನಂತ ಹೇಳೋದು, ಈಗ ಒಂದು ಮಷೀನ್ಗೆ ತಾನಾಗೆ ಕೆಲಸ ಮಾಡೋದಕ್ಕೆ ಬಿಡಬೇಕು. ಸೊ ಬಾಡಿ ಈಸ್ ಆಲ್ಸೋ ಲೈಕ್ ಅ ಮಷೀನ್. ಸೊ ಅದಕ್ಕೆ ನೀವು ಕೆಲಸ ಮಾಡೋದಕ್ಕೆ ಬಿಡಿ, ಅದು ಆರಾಮಾಗಿ ಕೆಲಸ ಮಾಡುತ್ತೆ. ಬಾಡಿಗಿಂತ ಬೆಸ್ಟ್ ಮಷೀನ್ ಒಂದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ತಾನಾಗೆ ಪ್ರತಿಯೊಂದು ಆರ್ಗನ್ಸ್ ಆಫ್ ನಮ್ಮ ಬಾಡಿಯಲ್ಲಿ ಆರ್ಗನ್ಸ್ಗೆ ಗೊತ್ತಿರುತ್ತೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ. ಆ ಕೆಲಸ ಮಾಡೋದಕ್ಕೆ ನಾವು ಬಿಡಬೇಕಾಗುತ್ತೆ. ನಾವು ಪ್ಯಾನಿಕ್ ಆಗಿ ಏನೋ ಒಂದು ಪ್ರೆಷರ್ನ ಹಾಕ್ತೀವಿ. ಆ ಪ್ರೆಷರ್ನ ಹಾಕಕ್ಕೆ ಹೋಗ್ಬಿಡಿ. ನೀವು ಈ ಒಂದು ಸಿಸ್ಟಮ್ ಈ ರೀತಿ ಏನಾದರೂ ಒಂದು ನ್ಯೂ ಮಾಮೀಸ್ಗೆ, ನ್ಯೂ ಪೇರೆಂಟ್ಸ್ಗೆ ಈ ರೀತಿ ಅನ್ಸಾಲಿಕೇಟೆಡ್ ಅಂತ ಹೇಳ್ತೀವಿ, ಅಂತಂದರೆ ಬೇಡದೇ ಇರುವಂತಹ ಅಡ್ವೈಸಸ್ನ ಕೊಟ್ಟು ಕನ್ಫ್ಯೂಷನ್ನ ಮಾಡಿ ಮಗುಗೂ ತೊಂದರೆ ಮಾಡ್ತಾರೆ ಕೆಲವರು. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಾಡ್ತಿದ್ರೆ ಈಗಲೇ ಸ್ಟಾಪ್ ಮಾಡಿ. ಈ ರೀತಿ ಯಾರು ಮಾಡ್ತಿದ್ದಾರೆ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ನಾನು ಸಿಗ್ತೀನಿ. ಆ್ಯಂಡ್ ಗ್ರೀನ್ ಕಲರ್ ಪೂಪ್ ಬಗ್ಗೆ ಜಾಸ್ತಿ ಜನ ಕನ್ಫ್ಯೂಷನ್ ಆಗಿದ್ದೀರಾ, ಯಾಕೆ ಈ ರೀತಿ ಆಗುತ್ತೆ ಅಂತ ತುಂಬ ಮೆಸೇಜಸ್ ನನಗೆ ರಿಸೀವ್ ಆಗ್ತಿದೆ. ಅದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ವೆರಿ ಸೂನ್ ನಾನು ಅಪ್ಡೇಟ್ ಕೊಡ್ತೀನಿ. ಇಟ್ಸ್ ಕಂಪ್ಲೀಟ್ಲಿ ವೆರಿ ಇನ್ಫಾರ್ಮೇಟಿವ್ ವಿಡಿಯೋ ಐ ನೋ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನೀವಿನ್ನೂ ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ. ಸೊ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಆ್ಯಂಡ್ ಏನೇ ಸಲಹೆ ಇದ್ದರೂ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ. ಆ್ಯಂಡ್ ಯಾವ ಒಂದು ಕಂಟೆಂಟ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದ್ರ ಬಗ್ಗೆನೂ ನೀವು ದಯವಿಟ್ಟು ನನಗೆ ಒಂದು ಸಜೆಷನ್ಸ್ನ ಕೊಡಿ. ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ. ಸಿ ಯು, ಟಾಟಾ, ಬಾಯ್.